ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಏನೋ ಆಗಿದೆ, ಆದರೆ ಸಾಕ್ಷಿಗಳ ವಿಚಾರಣೆ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ನಡೆಯಬೇಕಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದ ಬಾಲನ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗಾಗಲೇ ಸುಪ್ರೀಂ ಕೋರ್ಟ್ 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದಲ್ಲಿ ಮಾಡಬೇಕಂತ ಹೇಳಿದೆ. 17ಕ್ಕೆ ವಿಚಾರಣೆ ನಿಗದಿಯಾಗಿರುವಂಥದ್ದು. ಸೊ 60 ಸಾಕ್ಷಿಗಳ ವಿಚಾರಣೆ ನಡೆಯುತ್ತಾ ಸರ್? ಈಗ 272 ಸಾಕ್ಷಿಗಳಿದೆ. ಅದು 60 ಯಾವ ಲೆಕ್ಕ? ಅದು ಸುಪ್ರೀಂ ಕೋರ್ಟಲ್ಲಿ 1 ವರ್ಷಕ್ಕೆ 60 ಸಾಕ್ಷಿಗಳನ್ನ ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ 8 ತಿಂಗಳಲ್ಲಿ 10 ಸಾಕ್ಷಿಗಳು ಮಾತ್ರ ವಿಚಾರಣೆ ಮಾಡಿದ್ದಾರೆ. ಇದು ಇನ್ನೂ ಹಿಂಗೆ ಹೋದರೆ ವರ್ಷಗಟ್ಟಲೆ ಆಗುತ್ತೆ. ಅದಕ್ಕೆ ಏನಾಗಲಿ, ಈಗ ಹೊಸ ಸರ್ಕಾರ ಬಂದಿದೆ, ಎಕ್ಸ್ಕ್ಲೂಸಿವ್ ಕೋರ್ಟ್ ಓನ್ಲಿ ಫಾರ್ ದಿಸ್ ಕೇಸ್ ಅಂದ್ ಮಾಡಿ, ಅದೇ ಎಕ್ಸ್ಕ್ಲೂಸಿವ್ ಕೋರ್ಟ್ ಇದ್ದರೆ 1 ವರ್ಷದ ಒಳಗಡೆ ಮುಗಿಯುತ್ತೆ. ಬೇರೆ ಕೋರ್ಟ್ಗಳಲ್ಲಿ ಬೇರೆ ಕೆಲಸ ನೋಡಿಕೊಂಡು ಇದನ್ನು ಇಟ್ಕೊಂಡು ಒಂದು ಟೈಮ್ ಫ್ರೇಮ್, ಸುಪ್ರೀಂ ಕೋರ್ಟಲ್ಲಿ ಒಂದು ಟೈಮ್ ಫ್ರೇಮ್ ಏನು ಕೊಟ್ಟಿಲ್ಲ. 1 ವರ್ಷದ ಒಳಗಡೆ ಎಷ್ಟು ಸಾಕ್ಷಿಗಳು ವಿಚಾರಣೆ ಮಾಡ್ತಾರೆ ಅಂತ ನೋಡಿ, ಡಿಲೇ ಆದರೆ ಬೇಲ್ ಪಿಟಿಷನ್ ಹಾಕಿ ಅಂದು ಸುಪ್ರೀಂ ಕೋರ್ಟಲ್ಲಿ ಆದೇಶ ಬಂದಿದೆ. ಆದೇಶ ಬಂದ ಮೇಲೇನೋ ಈಗ ನೋಡಿ, ಆದೇಶ ಬಂದು ಈಗ ಕೋರ್ಟು ಬದಲಾವಣೆ ಆಗಿದೆ. ಮೊದಲೇದು ಕೋರ್ಟಾಲ್ ನಂಬರ್ 57 ಕೇಸು ಕೋರ್ಟಾಲ್ ನಂಬರ್ 64 ಕರೀತಿದ್ರು. ಈಗ 64 ಮತ್ತೆ 59ಗೆ ಹೋಗಿದೆ, 57ಗೆ ಹೋಗಿದೆ. ಸೊ ಇದು 100 ಕೇಸ್ ಇದೆ, 101 ಕೇಸು. ದಿನನಿತ್ಯ ಸುಮಾರು ಸಿವಿಲ್ ಕೇಸಸ್ ಇರುತ್ತೆ, ಕ್ರಿಮಿನಲ್ ಕೇಸಸ್ ಇರುತ್ತೆ. ಸೊ ಇದಕ್ಕೆ ವಾರಕ್ಕೆ 2 ದಿವಸ ಮಾತ್ರ ಪೋಸ್ಟಿಂಗ್ ಮಾಡ್ತಾರೆ. ಈ ನಿಟ್ಟಲ್ಲಿ ನೋಡಿದರೆ 8 ತಿಂಗಳಿಗೆ 10 ಸಾಕ್ಷಿ ಅಂದರೆ 272 ಸಾಕ್ಷಿಗಳಿಗೆ ಎಷ್ಟು 8 ತಿಂಗಳಾಗುತ್ತೆ ಅಂತ ಲೆಕ್ಕ ಹಾಕೋಬೇಕು. ಸರ್, ಮತ್ತೊಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದಾರೆ. ಜನರು, ಅವರ ಅಭಿಮಾನಿಗಳು ಡಿ.ಕೆ. ಶಿವಕುಮಾರ್ ಅವರು ಬಿಡುಗಡೆ ಮಾಡೋದಕ್ಕೆ ಮನಸ್ಸು, ಇದು ಸಾಧ್ಯನಾ ಸರ್? ನೀವು ಒಂದು ಹಿರಿಯ ನ್ಯಾಯವಾದಿಯಾಗಿ ಏನು ಹೇಳ್ತೀರಿ? ಇಲ್ಲ, ಇದು ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಇವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ. ಇದು ನ್ಯಾಯಾಲಯ, ನ್ಯಾಯಾಧೀಶರು, ಕಾನೂನು, ವಕೀಲರು, ಮತ್ತು ನಮ್ಮ ದೇಶದಲ್ಲಿ ಸಿಸ್ಟಮ್ ಆಗಿದೆ. ಹಾಗಂದ್ರೆ ಪ್ರಧಾನಮಂತ್ರಿ ಚೇಂಜ್ ಆದರೆ ಕೇಸೆಲ್ಲ ವಿತ್ಡ್ರಾ ಮಾಡೋಕ್ಕಾಗತ್ತಾ? ಅದು ಏನಾಗಲೂ ಪಬ್ಲಿಕ್ ಇಂಪಾರ್ಟೆನ್ಸ್ ಕೇಸ್ ಇದ್ದರೆ ವಿತ್ಡ್ರಾ ಮಾಡ್ಕೋಬೋದು. ಇದು ಕೊಲೆ ಕೇಸು, ಇದರಲ್ಲಿ ವಿತ್ಡ್ರಾ ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ. ಒಂದು ಏನಾಗಲೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಎಕ್ಸ್ಕ್ಲೂಸಿವ್ ಕೋರ್ಟ್ ಮಾಡ್ಬೋದು, ಅದಕ್ಕೆ ಅಧಿಕಾರ ಇದೆ. ಅದನ್ನು ಅವ್ರು ಮಾಡೋಕ್ಕೆ ಬರಲ್ಲ. ಅವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹತ್ರ ಕೇಳಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡ್ಬೋದು. ಆ ಥರ ಮಾಡೋಕ್ಕೆ ಸಾಧ್ಯತೆ ಇದೆ ಇಲ್ವೋ ಗೊತ್ತಿಲ್ಲ. ನಿಮ್ಮ ಅನುಭವದ ಪ್ರಕಾರ ಸರ್, ಈಗ ಈ ಕೇಸಲ್ಲಿ ದರ್ಶನ್ ಹೊರಗಡೆ ಬರ್ಬಹುದಾ? ನೋಡಿ, ಒಂದು ಕೊಲೆ ಆಗಿದೆ, ಅವನೇನು ಆತ್ಮಹತ್ಯೆ ಮಾಡ್ಕೊಂಡ, ಅಪಘಾತ ಆಯ್ತಾ, ಇಲ್ಲ ಸಹಜ ಸಾವ, ಅಸಹಜ ಸಾವ, ತನಿಖೆ ಆಗಿದೆ, DNA ಇದೆ, ಡಿಜಿಟಲ್ ಇದೆ. ಒಂದು 30 ವರ್ಷ 40 ವರ್ಷಕ್ಕೆ ಮೊದಲು ಮನುಷ್ಯರ ಕಣ್ಣು ಮಾತ್ರ ಇತ್ತು. ಈಗ 106 ಡಿಜಿಟಲ್ ಕಣ್ಣು ಬಂದುಬಿಟ್ಟಿದೆ, DNA ಬಂದುಬಿಟ್ಟಿದೆ, ಡಿಜಿಟಲ್ಲು, CDR, ಮೊಬೈಲ್ ಫೋನು, ಏನೇನೋ ಇದೆ. ಅದು ಹೊರಗಡೆ ಬರ್ತಾರಾ? ಇದು ಏನು ಲಾಯರ್ಗಳು ಹೆಂಗೆ ಕೇಸು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದ್ರ ಮೇಲೆ ನಿಲ್ಲುತ್ತೆ. ಯಾಕೆಂದರೆ ಕೋರ್ಟಲ್ಲಿ ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ. ಆದ್ದರಿಂದ ಲಾಯರ್ಗಳು ಯಾರು, ಏನು ಕ್ರಾಸ್ ಮಾಡ್ತಾರೆ, ತನಿಖೆ ಹೆಂಗೆ ಮಾಡಿದ್ದಾರೆ, ಇದು ಎಲ್ಲನೂ ಒಂದು ಕಾನೂನು ಮೆಂಟಲ್ ಫೈಟು. ಒಂದು ಆ ಕ್ಷಣದಲ್ಲಿ ವಿಟ್ನೆಸ್ ಒಂದು ಹೇಳ್ತಾರೆ, ನಾವು ಒಂದು ಕೇಳ್ತೀವಿ, ಅವನು ಏನು ಉತ್ತರ ಕೊಡ್ತಾನೆ, ಒಂದು ಆ ಕಡೆ ಬೀಳುತ್ತೆ, ಇಲ್ಲಾಂದರೆ ಈ ಕಡೆ ಬೀಳುತ್ತೆ. ಇಟ್ಸ್ ಆಲ್ ಮೈಂಡ್ ಗೇಮ್. ಮೈಂಡ್ ಗೇಮಲ್ಲಿ ಪ್ರಾಸಿಕ್ಯೂಟರು, IO ಮತ್ತು ಸಾಕ್ಷಿಗಳಂದರೆ ಎಕ್ಸ್ಪರ್ಟ್ಸು, ಇದನ್ನೆಲ್ಲ ಡಿಫೆನ್ಸ್ ಲಾಯರ್ಸು ಹೆಂಗೂ ಹ್ಯಾಂಡಲ್ ಮಾಡ್ತಾರೆ, ಅದ್ರ ಮೇಲೆ ಹೋಗುತ್ತೆ. ಇದಾಗಿತ್ತು ಬಾಲನ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.